ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿದು ಶುಕ್ರವಾರದ್ದು ಮಧ್ಯಾಹ್ನದಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಇತ್ತು ತೋರಿಸ್ತಾ ಇರೋದು ಸಾಂಬಾರು ಅಂತ ಹೇಳಿದ್ರೆ, ನೋಡಿ, ಕೆಲವ್ರು ಮನೇಲಿ ಉಪ್ಸಾರು ಮಾಡಿದ್ರೆ ಕೆಲವ್ರು ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಮಗನೇ ಇಷ್ಟಪಡಲ್ಲ. ಒಂದು ದಿನ ಒನ್ ಟೈಮ್ ತಿಂತಾನೆ ಅಷ್ಟೇ, ಅದು ತಿನ್ನೋದು ಹೆಚ್ಚು ಅವನು. ಆಮೇಲೆ ಅದು ನಾಳೆಗೆ ಏನಾದ್ರು ಮಿಕ್ಕಿದ್ರೆ ತಿನ್ನಲ್ಲ. ಮತ್ತು ನಾವು ಯಾರು ಇಷ್ಟಪಡಲ್ಲ, ಒನ್ ಟೈಮ್ ತಿಂತೀವಿ ಅಷ್ಟೇ. ಹಾಗಾಗಿ ಅದನ್ನೇ ನಾವು ಈ ಥರ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಖಾರದ ಪುಡಿ, ಹುಣಸೆಹಣ್ಣು ಎಲ್ಲ ರುಬ್ಬಾಕಿ ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ. ಬಸ್ಸಾರು ಇರುತ್ತಲ್ವ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಈ ಕಾಳು ಸೊಪ್ಪು ಏನು ಬೇರೆ ಮಾಡಿ ಒಗ್ಗರಣೆ ಮಾಡೋದು ಆ ಥರ ಎಲ್ಲ ಏನೂ ಬೇಡ. ಜಸ್ಟು ಅದೇ ಸಾರು ಏನು ಮಿಕ್ಕಿರುತ್ತೆ, ಸ್ವಲ್ಪ ಕಾಳು ಸೊಪ್ಪು ಸ್ವಲ್ಪ ಮಿಕ್ಕಿರುತ್ತಲ್ವ, ಇದು ಒಗ್ಗರಣೆ ಹಾಕಿ ಮಸಾಲೆ ಹಾಕಿ ಒಗ್ಗರಣೆಲಿ ಹುರಿದು ಆಮೇಲೆ ಉಪ್ಸಾರು ಇರುತ್ತಲ್ಲ ಅದನ್ನ ಹಾಕಿ ಒಂದೆರಡು ಕುದಿ ಕುದಿಸಿದ್ರೆ ಮಾತ್ರ ಬಸ್ಸಾರು ಇರುತ್ತಲ್ಲ ಸೇಮ್ ಅದೇ ಫ್ಲೇವರ್ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವ್ರ ಮೇಲೆ ಉಪ್ಸಾರು ಮಿಕ್ಕರೆ ಕೆಲವರು ತಿಂತಾರೆ, ಕೆಲವರು ತಿನ್ನಲ್ಲ, ಚೆಲ್ಲೋರು ಇರ್ತಾರೆ. ಈ ಥರ ಎಲ್ಲ ವೇಸ್ಟ್ ಮಾಡಬಾರ್ದಲ್ವ, ಏನಾರು ಅದನ್ನ ರಿಯೂಸ್ ಮಾಡಬೇಕು. ಮತ್ತು ಇನ್ನೊಂದು ನೋಡಿ ತೋರಿಸ್ತಾ ಇದ್ದೀನಿ, ಇಡ್ಲಿ, ದೋಸೆ, ಪಡ್ಡು ನೀವು ಏನು ಬೇಕಾದ್ರೂ ಮಾಡ್ಬೋದು. ಒಂದೇ ಸಾಮಾನು ನೆನೆಸಿ ನಾವು ಅಕ್ಕಿ, ಉದ್ದಿನಬೇಳೆ ಎರಡೂ ನೆನೆಸಿ ನಾವು ಈ ದೋಸೆನಾರು ಮಾಡ್ಬೋದು, ಇಡ್ಲಿನಾರು ಮಾಡ್ಬೋದು, ಪಡ್ಡುನಾರು ಮಾಡ್ಬೋದು, ಏನಾದರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನೋಡಿ, ಒಂದು ಕಪ್ಪು ನಾವು ಏನು ಮೆಜರ್ಮೆಂಟ್ ತೊಗೊತೀವಿ, ಅದು ಲೋಟ ಆಗಲಿ ಕಪ್ಪಾಗಲಿ ಯಾವುದಾದ್ರು ಆಗಲಿ 3 ಕಪ್ ಅಕ್ಕಿ ತೊಗೋಬೇಕು. ನಾನು ಮಾಮೂಲಿ ರೇಷನ್ ಡಿಪೋಕಿನೇ ದೋಸೆ ಇಡ್ಲಿಗೆಲ್ಲ ಯೂಸ್ ಮಾಡೋದು. 3 ಕಪ್ಪು ಅಕ್ಕಿ ತೊಗೊಂಡ್ರೆ ಅದಕ್ಕೆ 1 ಕಪ್ಪು ಉದ್ದಿನ ಕಾಳು, ಅಂದರೆ ಉದ್ದಿನ ಬೇಳೆ, ಅದು ಕಾಳು ರೂಪದಲ್ಲಿ ಉಂಡೆ ಇರುತ್ತಲ್ವ, ಅದನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನ 3 ಸಲ ತೊಳೆದು ಚೆನ್ನಾಗಿ ನೆನೆಸಿಡಬೇಕು. ಒಂದು 8ರಿಂದ 10 ಅವರ್ ನೆನೆಬೇಕು. ಯಾಕಂದರೆ ಇವಾಗ ಚಳಿ ಇರೋದ್ರಿಂದ ಬೇಗ ಉದುಗಲ್ವಲ್ಲ, ಹಾಗಾಗಿ ನಾವು ಬೇಗನೆ ಬೆಳಗ್ಗೆ ನೆನೆಸ್ಬೇಕು. ನಾನು ನೆನೆಸೋ ತನಕ ಮಧ್ಯಾಹ್ನ ಆಯಿತು ಹೆಚ್ಚು ಕಡಿಮೆ. ಇದನ್ನ ನೆನೆಸಿಟ್ಟಿದ್ದೀನಿ. ಆಮೇಲೆ ಏನು ಮಾಡಬೇಕು, ಹೇಗೆ ರುಬ್ಬಬೇಕು ಅನ್ನೋದೆಲ್ಲ ನಿಮಗೆ ಅದೊಂದು ಟಿಪ್ಸ್ ಕೊಡ್ತೀನಿ. ಅದು ಯೂಸ್ ಮಾಡೋದ್ರಿಂದ ನಾನು ಇದು ಫಸ್ಟ್ ಟೈಮ್ ಮಾಡಿದೆ. ನಾನು ಪಡ್ಡು ಮತ್ತು ಇಡ್ಲಿ ಮತ್ತು ಸೂಪರಾಗಿ ಬಂದಿತ್ತು. ದೋಸೆ ನಾಳೆ ಮಾಡಿ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ. ಮಾತ್ರ ಇಡ್ಲಿ ಪಡ್ಡು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಮೆಂತ್ಯ ಹಾಕೋಂಗಿಲ್ಲ, ಅವಲಕ್ಕಿ ಬೇಡ, ಅನ್ನ ಬೇಡ, ಏನು ಬೇಡ. ಜಸ್ಟ್ ಉದ್ದಿನಬೇಳೆ ಅಕ್ಕಿ 2 ಇದ್ದರೆ ಸಾಕು. ನಾವು ಇದನ್ನ ರುಬ್ಬಿ ನಾವು ಯಾವ ರೀತಿ ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದನ್ನು ನೆನೆಸಿಟ್ಟು ಅಡುಗೆ ಎಲ್ಲ ಮಾಡಿ ಊಟ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಂಕ್ ಹೋಗ್ಬೇಕಿತ್ತು. ರಿನಿವಲ್ ಇದೆಯಲ್ಲ, ನಾನು ಅದೊಂದು ವೀಡಿಯೋ ಸಪ್ರೇಟ್ ಮಾಡಿ ಹಾಕಿದ್ದೀನಿ ನೋಡಿ. ಯಾಕೆಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಏನೋ ಒಂದು ಆಸೆ ಮಾಡಿಕೊಂಡು ದುಡ್ಡು ಸ್ವಲ್ಪ ಉಳಿಸಿ ಏನೋ ಒಡವೆಗಳೆಲ್ಲ ಮಾಡಿಸಿಟ್ಕೊಂಡಿರ್ತೀವಿ. ಅದನ್ನ ನಾವು ಬ್ಯಾಂಕಲ್ಲೇ ಆಗಲಿ ಸೀಟು ಅಂಗಡಿಲೇ ಆಗಲಿ ಇಡಬಾರ್ದು. ಕಷ್ಟ ಬಂತು ಅಂತೇಳಿ ನಾನು ಇಡಬಾರ್ದು. ಯಾಕಂದರೆ ನಾನು ಓನ್ ಎಕ್ಸ್ಪೀರಿಯನ್ಸ್ನೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಅದನ್ನ ನೋಡಿ. ಯಾಕೆಂದರೆ ಎಲ್ಲರೂ ಅಷ್ಟೇ ಸಾಲ ತೊಗೋಬೇಕಾದ್ರೆ ತುಂಬ ಸುಲಭ, ಈಸಿ ಅನಿಸುತ್ತೆ. ದುಡ್ಡು ತೊಗೊಂಡು ಹೇಗೆ ಬಳಸ್ತೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ. ಬಟ್ ಅದೇ ನಾವು ಸಾಲನ ತೀರಿಸ್ಬೇಕಾದ್ರೆ 1 ರೂಪಾಯಿ ಸೇರಿಸ್ಬೇಕಾದ್ರೂ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ಅನುಭವ ಎಲ್ಲರಿಗೂ ಆಗಿರುತ್ತೆ, ಎಲ್ಲರ ಜೀವನದಲ್ಲೂ ಆಗಿರುತ್ತೆ. ಅನ್ಕೋತೀವಿ ಸಾಲ ಮಾಡಬೇಕಾದ್ರೆ ತೀರ್ಸ್ಕೊಳ್ಳೋಣ, ಏನೋ ಮಾಡ್ಬೋದು ಅಂತ. ಬಟ್ ಅದೇ ತೊಗೊಂಡು ತೀರ್ಸೋಕ್ಕಾಗದಿದ್ದಾಗ, ತುಂಬ ಕಷ್ಟ ಆದಾಗ ಯೋಚನೆ ಮಾಡ್ತೀವಿ, ಯಾಕೆ ತೊಗೋಬೇಕಿತ್ತು, ಯಾಕೆ ಮಾಡಬೇಕಿತ್ತು ಅಂತ. ಹಾಗಾಗಿ ನಾನು ಓನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮೆಲ್ಲ ಹತ್ರ ಎಲ್ಲರನ್ನೂ ಶೇರ್ ಮಾಡಿಕೊಂಡೆ. ಈಗ ಬ್ಯಾಂಕಲ್ಲೇ, ಈಗ ಮೊದಲು ಸೀಟು ಅಂಗಡಿಲಿ ಜಾಸ್ತಿ ಇತ್ತು ಅಂತ ಈಗೆಲ್ಲ ಬ್ಯಾಂಕಲ್ಲಿ ಇಡೋಕ್ಕೆ ಶುರು ಮಾಡಿದ್ದೀವಿ. ಬಟ್ ಅದನ್ನು ಬೇಡ, ಅದನ್ನು ಇಡೋಕ್ಕೆ ಹೋಗಬಾರ್ದು. ಆದಷ್ಟು ನಾವು ಸಾಲ ಕಡಿಮೆ ಮಾಡಿಕೊಂಡು ಜೀವನ ಮಾಡಬೇಕು ಅಂತ ಇದೊಂದು ಹೇಳಿದ್ದೀನಿ. ಇದೇ ಟೆನ್ಷನ್ಗೆ ಸ್ವಲ್ಪ ಬೇಜಾರಾಗಿ ಅಲ್ಲಿ ಎದುರುಗಡೆ ನಾವು ರೆಗ್ಯುಲರಾಗಿ ಯಾವಾಗಲೂ ಹೋಟೆಲ್ಗೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಬಂದೆ ಮನೆಗೆ. ಬಂದು ಮನೇಲಿ ಸೊಪ್ಪಿತ್ತು. 2 ಕಟ್ಟು ಸೊಪ್ಪು ತಂದಿದ್ರು. 1 ಕಟ್ಟು ಉಪ್ಸಾರಿಗೆ ಹಾಕಿದೆ, ಇನ್ನೊಂದು ಕಟ್ಟು ಹಾಗೆ ಉಳಿದಿತ್ತು. ಆ ಕಟ್ಟನ್ನು ಬಿಡಿಸಿಟ್ಟೆ. ಯಾಕೆಂದರೆ ನಾಳೆ ಏನಾದ್ರು ಮಾಡಿದ್ರೆ ಆಗುತ್ತೆ ಅಂತೇಳಿ ಬಿಡಿಸಿಟ್ಟೆ. ರಾತ್ರಿಗೆ ಅದೇ ಸಾಂಬಾರಿತ್ತು, ಹಾಗಾಗಿ ಸರಿ ಹೋಯಿತು. ಮತ್ತು ಇನ್ನೆಲ್ಲ ಹೋಗಬೇಕಿತ್ತು, ಬಟ್ ಟೈಮ್ ಆಗಿತ್ತು. ನನ್ನ ಮಗ ಇನ್ನು ಸ್ಕೂಲಿಂದ ಬಂದಿರ್ತಾನೆ, ಇನ್ನು ಟೈಮ್ ಆಗ್ಬಿಡುತ್ತೆ ಅಂತೇಳಿ. ಯಾಕಂದ್ರೆ ಅವ್ನಿಗೆ ಹೇಳಿಟ್ಟೋಗಿರಲಿಲ್ಲ. ಹಾಗಾಗಿ ನಾವು ಅವ್ನ ಕ್ಲಾಸಿಗೆ ಬೇರೆ ಡ್ರಾಪ್ ಮಾಡಬೇಕಿತ್ತಲ್ಲ, ಕರಾಟೆ ಕ್ಲಾಸ್ಗೆ. ಹಾಗಾಗಿ ನಾವು ಬೇರೆ ಕಡೆ ಹೋಗಲಿಲ್ಲ. ಇನ್ನು ಟೈಮ್ ಆಗಿತ್ತಲ್ಲೇ, ಆಲ್ರೆಡಿ 5:05 ಆಗಿತ್ತು. ಇನ್ನು 6 o'clock ಅವ್ನು ಬಿಡಬೇಕಲ್ಲ. ಹಾಗಾಗಿ ನಾವು ಮನೆಗೆ ಬಂದು ಹೇಳಿದ್ನಲ್ಲ, ಈ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡ್ರೆ ನಾವು ನಾಳೆಗೆ ಯೂಸ್ ಮಾಡ್ಬೋದು. ಯಾಕೆಂದರೆ ಅವತ್ತೇ ಕೂತ್ಕೊಂಡು ಅವತ್ತೇ ಮಾಡೋಕ್ಕಾಗಲ್ಲಲ್ವ. ಹಾಗೆ ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡಿಕೊಂಡ್ರೆ ಒಳ್ಳೇದು ಅಂತ ಮಾಡಿಟ್ಕೊಂಡೆ. ನೋಡಿ, ನಾನು ರಾತ್ರಿ 9 ಗಂಟೆಗೆ ರುಬ್ತಾ ಇದ್ದೀನಿ. ಯಾಕಂದರೆ ಮಧ್ಯಾಹ್ನ ನೆನೆಸಿದ್ದಲ್ವ. ಇದು ನೋಡಿ, ಯಾವತ್ತೂ ಅಷ್ಟೇ ಅಕ್ಕಿ ಉದ್ದಿನಬೇಳೆ ನೆನೆಸಿದ ನೀರನ್ನ ಚೆಲ್ಲೋಕೆ ಹೋಗ್ಬಿಡಿ. ಇದೇ ನೀರನ್ನ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಯಾಕೆಂದರೆ ಅಕ್ಕಿ ನೆನೆಸಿದ ನೀರಿಂದ ಎಷ್ಟು ಉಪಯೋಗ ಇರುತ್ತಲ್ವ. ನಾವೇ ಆಗಲಿ ಲೇಡೀಸ್ಗೆ ಎಷ್ಟೊಂದು ಉಪಯೋಗ ಇದೆ. ಅದು ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ. ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆ ನೀರನ್ನು ನಾನು ರಾತ್ರಿ ಹಾಕಲಿಲ್ಲ, ಬೆಳಗ್ಗೆಗೆ ಹಾಕೋಣ ಅಂತೇಳಿ ತೆಗೆದಿಟ್ಟಿದ್ದೀನಿ. ಉದ್ದಿನ ಬೇಳೆನ ಸಪ್ರೇಟಾಗಿ ನುಣ್ಣಗೆ ಫುಲ್ಲು ಫೈನ್ ಪೇಸ್ಟ್ ಆಗಬೇಕು, ರುಬ್ಕೋಬೇಕು. ಆ ಉದ್ದಿನ ಬೇಳೆ ಮಾತ್ರ ರುಬ್ಕೊಂಡು ಒಂದು 3 ನಿಮಿಷ ಚೆನ್ನಾಗಿ, ಒಂದು ಕೈಯಲ್ಲಾದರೂ ಪರವಾಗಿಲ್ಲ, ಇಲ್ಲ ಒಂದು ಸ್ಪೂನಲ್ಲೋ ಸೌಟಲ್ಲೋ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಹಾಕಿ ಚೆನ್ನಾಗಿ 3 ನಿಮಿಷ ನಾವು ಅದನ್ನ ಮಿಕ್ಸ್ ಮಾಡ್ತಾ ಬರಬೇಕು. ಅದು ಯಾವ ರೀತಿ ಆಗುತ್ತೆ ಅಂದರೆ ಕ್ರೀಮ್ ರೀತಿ ಒಂಥರ ಚೆನ್ನಾಗಿ ಕ್ರೀಮ್ ಥರ ಉಬ್ಬುತ್ತೆ. ಅಲ್ಲಿ ತನಕ ಬರೀ ಉದ್ದಿನ ಬೇಳೆನ ನಾವು 3 ಮಿನಿಟ್ಸ್ ತನಕ ಚೆನ್ನಾಗಿ ತಿರುಗಿಸ್ತಾ ಬರಬೇಕು. ಆಮೇಲೆ ಅಕ್ಕಿನೂ ಕೂಡ ಅಷ್ಟೇ, ಅಕ್ಕಿನೂ ಕೂಡ ನುಣ್ಣಗೆ ರುಬ್ಬಿ ಅದ್ರ ಮೇಲೆ ಹಾಕೋಬೇಕು. ಅದ್ರ ಮೇಲೆ ಹಾಕ್ಕೊಂಡು ಫುಲ್ ಮಿಕ್ಸನ್ನು ಮತ್ತೆ ಅಕ್ಕಿ ಹಾಕಿದ್ಮೇಲೆ ಮತ್ತೆ 3 ನಿಮಿಷ
ಚೆನ್ನಾಗಿ ತಿರುಗಿಸೋದ್ರಿಂದ ಅದು ಹಿಟ್ಟು ಬೇಗ ಉಳಿನೂ ಬರುತ್ತೆ. ಮತ್ತು ಇಡ್ಲಿ ಮಾತ್ರ ಸೂಪರಾಗಿ ಆಗಿತ್ತು, ಕಲರ್ಫುಲ್ ವೈಟ್ ಇತ್ತು. ನಾನು ಇದಕ್ಕೆ ಮೆಂತ್ಯ ಹಾಕಿಲ್ಲ, ಅನ್ನ ಹಾಕಿಲ್ಲ, ಅವಲಕ್ಕಿ ಹಾಕಿಲ್ಲ, ಬೇರೆ ಏನೂ ಹಾಕಿಲ್ಲ, ಕಾಳು ಕಡ್ಡಿ ಏನೂ ಹಾಕಿಲ್ಲ. ಜಸ್ಟ್ ಉದ್ದಿನಬೇಳೆ ಅಕ್ಕಿ, ಅದು ರೇಷನ್ ಅಕ್ಕಿ, ನಾನು ಡಿಪೋ ಅಕ್ಕಿನೇ ದೋಸೆ ಇಡ್ಲಿಗೆಲ್ಲ ಯೂಸ್ ಮಾಡೋದು, ಅದನ್ನೇ ಯೂಸ್ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿತ್ತು. ನಾನು ಮಾಡಿ ಆದಮೇಲೆ ರಿಸಲ್ಟ್ ಸಿಕ್ಕಿದ್ಮೇಲೆ ನಿಮಗೆ ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತೇನಪ್ಪ ಅಂದರೆ ಅಕ್ಕಿನೂ ಕೂಡ ನುಣ್ಣಗೆ ರುಬ್ಬಬೇಕು, ಉದ್ದಿನಬೇಳೆನೂ ಕೂಡ ನುಣ್ಣಗೆ ರುಬ್ಬಬೇಕು, ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡಬೇಕು. ಅಷ್ಟೇ, ಇದು ಸೀಕ್ರೆಟ್, ಇನ್ನೇನಿಲ್ಲ. ಸಾಲ್ಟ್ ಬೇಕಿದ್ದರೆ ನೀವು ರಾತ್ರಿ ನಾರು ಹಾಕ್ಕೊಡಿ. ಈಗ ಬೇಸಿಗೆ ಟೈಮಲ್ಲಿ ಅಂದರೆ ಬೆಳಗ್ಗೆ ಹಾಕಿದ್ರೆ ಪರವಾಗಿಲ್ಲ, ಈ ಥರ ಚಳಿ ಇದ್ದಾಗ ರಾತ್ರಿ ಹೊತ್ತು ಹಾಕಿದ್ರೇ ಒಳ್ಳೆಯದು. ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು 1 ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇನ್ನೊಂದು ಅಡ್ವಾಂಟೇಜಸ್ ಏನಪ್ಪ ಅಂದರೆ ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಪಡ್ಡು ಮಾಡ್ಬೋದು. ನಾನು ದೋಸೆ ಇದು ಇಡ್ಲಿ ಮತ್ತು ಪಡ್ಡು ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಇಡ್ಲಿ ಮಾತ್ರ ಫುಲ್ಲು ವೈಟಿಗಿತ್ತು, ಒಂಥರ ಸ್ಪಾಂಜಿಯಾಗಿತ್ತು, ಫುಲ್ಲು ಸಾಫ್ಟಾಗಿತ್ತು, ಒಂಥರ ಚೆನ್ನಾಗಿತ್ತು. ನನಗೇನೋ ಒಂಥರ ಖುಷಿ ಆಯಿತು, ಇದು ತೋರಿಸಿದ್ರೆ ಯೂಸ್ ಆಗುತ್ತೆ. ಯಾಕೆಂದರೆ ಏನು ಮಾಡೋದು, ಒಂದು ಇಡ್ಲಿ ಹಿಟ್ಟು ಬೇರೆ ಮಾಡಿ ಇಟ್ಕೋಬೇಕು, ದೋಸೆ ಹಿಟ್ಟು ಬೇರೆ ಮಾಡಿ ಇಟ್ಕೋಬೇಕಿಲ್ಲ, ಪಡ್ಡು ಮಾಡಬೇಕಾದ್ರೆ ಪಡ್ಡು ಹಿಟ್ಟು ಬೇರೆ ಮಾಡಿ ಇಟ್ಕೋಬೇಕು ಅನ್ನೋ ಟೆನ್ಷನ್ ಇರೋಲ್ಲ. ಒಂದೇ ಹಿಟ್ಟು ರೆಡಿ ಮಾಡಿ 1 ವಾರ ತನಕ ನಾವು ಯೂಸ್ ಮಾಡ್ಬೋದು. ಬೇಕಾದ್ರೆ ನಿಮ್ಗೇನಾದ್ರು ಆಗಲಿಲ್ಲ ಅಂದರೆ ನೀವು ಜಾಸ್ತಿ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ ಅಂತ ಹೇಳಿದ್ರೆ, ಅಕಸ್ಮಾತ್ 3 ಪಾವ್ ಅಕ್ಕಿ ಹಾಕಿ 1 ಪಾವ್ ಉದ್ದಿನಬೇಳೆ ಹಾಕಿ ಮಾಡ್ಕೊತೀನಿ ಅಂದರೆ ನೀವು ಇದು ಮಾಡಿಸ್ತಾರಲ್ವ, ರುಬ್ಬಿಸ್ತಾರಲ್ಲ ಹೊರಗಡೆ ಮಿಷಿನಲ್ಲಿ, ಅಲ್ಲೂ ಕೂಡ ಮಾಡಿ ಇಟ್ಕೋಬೋದು. ನೋಡಿ, ಇದು ನಾನು ನೆಕ್ಸ್ಟ್ ಡೇ ಅದ್ರ ಬೆಳಗ್ಗೆ, ಯಾಕಂದರೆ ರಾತ್ರಿ ಅದು ಗಿಡಕ್ಕೆ ನೀರು ಹಾಕ್ಬಾರ್ದಲ್ವ, ಹಾಗಾಗಿ ಅದನ್ನೊಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೆ. ಅಕ್ಕಿ ನೆನೆಸಿದ ನೀರು ಮತ್ತು ಉದ್ದಿನಬೇಳೆ ನೆನೆಸಿದ ನೀರು ಎರಡನ್ನೂ ಕೂಡ ಗಿಡಕ್ಕೆ ಹಾಕ್ತಾಯಿದ್ದೀನಿ. ವೇಸ್ಟ್ ಮಾಡಬಾರ್ದು. ಅದರಲ್ಲೂ ಕೆಲವೊಂದು ಗಿಡಕ್ಕೆ ಏನಾದರೂ ಸಿಗುತ್ತಲ್ವ, ಹಾಗಾಗಿ ವೇಸ್ಟ್ ಮಾಡಬಾರ್ದು ಅಂತೇಳಿ ನಾನು ಗಿಡಗಳಿಗೆ ಬೆಳಗ್ಗೆ ನೀರು ಹಾಕಿರಲಿಲ್ಲ, ಅದೇ ನೀರನ್ನೇ ಹಾಕ್ತಾಯಿದ್ದೀನಿ. ಮತ್ತು ಆಮೇಲೆ ನನ್ನ ಮಗ ಕೇಳಿದ್ರೆ, ನಂಗೆ ಪಡ್ಡು ಮಾಡೋ ಐಡಿಯಾನೇ ಇರಲಿಲ್ಲ. ಇದಕ್ಕಿದ್ದಂಗೆ ಮಮ್ಮಿ ಪಡ್ಡು ಮಾಡಿ ಇವತ್ತು ಅಂತ ಹೇಳ್ದ. ಸರಿ ನೋಡೋಣ, ಇದೊಂದು ಟ್ರೈ ಮಾಡೋಣ. ಪಡ್ಡು ನಂಗೆ ಐಡಿಯಾನೇ ಇರಲಿಲ್ಲ, ದೋಸೆ ಇಡ್ಲಿ ಮಾತ್ರ ಐಡಿಯಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಐಸ್ ಕ್ರೀಮ್ ಥರ ಇದೆ. ಬಟ್ ಏನಪ್ಪ, ನೀನು ಸ್ವಲ್ಪ ಉದುಗಬೇಕಿತ್ತು, ಸ್ವಲ್ಪ ಬೇಸಿಗೆ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಇದೇ ಥರ ಸಾಫ್ಟಾಗಿತ್ತು. ಆಗ ಸರಿ ಆಯಿತು, ಇರಪ್ಪ ನೋಡೋಣ ಅಂತೇಳಿ ಮಾಡೋಣ ಅಂತ ಅವರೆಕಾಳು ಇತ್ತು ಬಿಡಿಸಿಟ್ಟಿದ್ನಲ್ಲ, ಅದರಲ್ಲಿ ಸ್ವಲ್ಪ ನಮ್ಮ ಯಜಮಾನ್ರು ಹೇಳಿದ್ರು ಅವ್ರಿಗೆ ಸ್ವಲ್ಪ ಮಸಾಲೆ ಸಾರು ಬೇಕು ದೋಸೆ ಇಡ್ಲಿಗೆಲ್ಲ. ಹಾಗಾಗಿ ನನಗೆ ಅವರೆಕಾಳು ಗೊಜ್ಜು ಮಾಡು ಅಂತ ಹೇಳಿದ್ರು. ನಾನು ಅವರೆಕಾಳು ಗೊಜ್ಜು ಮಾಡೋಣ ಅಂತೇಳಿ, ನಾನು ಗೊಜ್ಜು ಅಂತ ಹೇಳಿದ್ರೆ ಗಟ್ಟಿಯಾಗಿ ಮಾಡಲ್ಲ ಯಾವಾಗಲೂ ಅಷ್ಟೇ, ಸ್ವಲ್ಪ ನೀರಿನಂಗೆ ಮಾಡೋದು. ಯಾಕಂದರೆ ಗಟ್ಟಿ ಯಾರು ಇಷ್ಟಪಡಲ್ಲ ನಮ್ಮ ಮನೇಲಿ. ಹಾಗಾಗಿ ತೆಳುವಾಗಿ ಅವರೆಕಾಳಕ್ಕೆ ತರಕಾರಿ ಏನೂ ಇರಲಿಲ್ಲ, ಹಾಗೆ ಗೊಜ್ಜು ಮಾಡೋಣ ಅಂತೇಳಿ ಮಾಮೂಲಿ ರುಬ್ಬಾಕಿ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಎಲ್ಲ ರುಬ್ಬಾಕಿ ಸಾರು ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿ ತನಕ ನಾವು ನೀರು ಕುಡಿದು ಮತ್ತು ಮಿಲೆಟ್ಸ್ ಗಂಜಿ ಮಾಡಿದೆ, ಗಂಜಿ ಕುಡ್ದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಪಡ್ಡು ಮಾಡು ಅಂತ ಹೇಳಿದ್ನಲ್ಲ, ಸರಿ ಅದನ್ನು ಕೂಡ ನಾನು ಪಡ್ಡುದು ಇದು ಬರುತ್ತಲ್ವ, ಮೂಡ್ ಬರುತ್ತಲ್ಲ, ಅದನ್ನ ತೊಳೆದು ಅದನ್ನ ಹಾಗಾಗಿ ನಾನು 2 ಪ್ಲೇಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದಿನ ಏನಾದರೂ ಆಗಲಿ ಏನು ಮಾಡೋದು ಅಂತ ಟೆನ್ಷನ್ ಅಲ್ವಾ. ಹಾಗಾಗಿ ಇವತ್ತು ಇಡ್ಲಿ ಪಡ್ಡು ಮಾಡಿದ್ದೀನಿ. ನಾಳೆ ದೋಸೆ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ದೋಸೆ ಮಾಡಿದ್ರೆ ನಿಮಗೆ ಗ್ಯಾರಂಟಿ ಅದು ಹೇಗಿತ್ತು, ಹಿಟ್ಟಲ್ಲಿ ಹೇಗೆ ಬರುತ್ತೆ, ಯಾಕಂದರೆ ಸ್ವಲ್ಪನೇ ಹಿಟ್ಟು ಮಿಕ್ಕಿರೋದು. ಹಾಗಾಗಿ ಅದು ಹೇಗಾಯಿತು, ಹೇಗೆ ಬರುತ್ತೆ ದೋಸೆ ಅಂತ ಅದ್ರಲ್ಲಿ ತೋರಿಸ್ತೀನಿ. ನೀವು ಅದರಲ್ಲಿ ಮಸಾಲೆ ದೋಸೆ ಥರ ಮಾಡ್ಕೊಬೋದು, ಸೆಟ್ ದೋಸೆ ಥರ ಮಾಡ್ಕೊಬೋದು. ನಾವು ಯಾವ ರೀತಿ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀವಿ ಆ ಥರ ಆಗುತ್ತೆ. ನೋಡಿ, 2 ಪ್ಲೇಟ್ ಹಾಕಿ ಇನ್ನೊಂದು ಟೈಮ್ ನಮ್ಗೆ ದೋಸೆಗೆ ಹಾಕೋಷ್ಟು ಹಿಟ್ಟು ಮಿಕ್ತು, ಅದನ್ನೇ ತೆಗೆದು ನಾನು ಹಂಗೆ ಬಾಕ್ಸಲ್ಲಿ ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನೀವೇ ನೋಡ್ಬೋದು ಇಡ್ಲಿ ಹೇಗೆ ಸಾಫ್ಟಾಗಿ ಕಲ್ಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಮಾಡ್ಕೊಳ್ಳಿ. ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.